ಇವತ್ಲ ನಮ್ಮ ಮನೆಗೆ ನನ್ನ ಬೆಸ್ಟ್ ಫ್ರೆಂಡ್ ಬರ್ಲಿಕತ್ತಾಳ. ಸೊ ಆಕೆ ಸಲುವಾಗಿ ಏನಾರ ಒಂದು ಸಿಂಪಲ್ ಆಮೇಲೆ ಸ್ಪೈಸಿ ಅಂತ ಮಾಡೋಡ್ ಬರ್ರಿ. ನಾ ಇವತ್ತು ಫ್ರೈಡ್ ರೈಸ್ ಮಾಡ್ಬೇಕು ಅನ್ಕೊಂಡಿನಿ. ಬರೀ ಫ್ರೈಡ್ ರೈಸ್ ಮಾಡೋಣ ಅಂತ ವಿತ್ ಮಂಚೂರಿಯನ್ ಗ್ರೇವಿ. ಸೊ ನಮಗೆ ಫ್ರೈಡ್ ರೈಸ್ ಮಾಡ್ಲಿಕ್ಕೆ ಮುಂಚೆ ವೆಜಿಟೇಬಲ್ಸ್ ಬೇಕು. ಸೊ ನಾವು ಉಳ್ಳಾಗಡ್ಡಿ ತಗೊಂಡಿವಿ, ಮೆಣಸಿನ್ಕಾಯಿ ತಗೊಂಡಿವಿ, ಕ್ಯಾಪ್ಸಿಕಮ್ ತಗೊಂಡಿವಿ, ಅದಾದ್ಮೇಲೆ ಅಲ್ಲ ತಗೊಂಡಿವಿ, ಬೆಳ್ಳುಳ್ಳಿನೂ ಅದ ನನ್ನ ಕಡೆ. ಆಮೇಲೆ ಎಷ್ಟು ಬೀನ್ಸು ತಗೊಂಬರ್ತಾರೆ. ಬೀನ್ಸು ತಗೊಂಡಿವಿ. ಸೊ ಇಷ್ಟು ವೆಜಿಟೇಬಲ್ಸ್ ಸಾಕು. ಆಮೇಲೆ ನಾ ಮಂಚೂರಿಯನ್ ಪನ್ನೀರ್ ಗ್ರೇವಿ ಮಾಡ್ಬೇಕಂತ ಅನ್ಕೊಂಡಿನಿ. ಸೊ ಮುಂದಿನ ಪ್ರೊಸೀಜರ್ ಹೆಂಗೆ ಮಾಡ್ಬೇಕು ನೋಡೋಣ ಬರ್ರಿ. ಸೊ ನಾವೀಗ ಫಸ್ಟ್ ಎಲ್ಲ ವೆಜಿಟೇಬಲ್ಸ್ ಚಾಪ್ ಮಾಡ್ಕೊಳ್ಳೋಣ ಅಂತ. ಸೊ ಮಾಡೋಣ ಬರ್ರಿ. ಆಮೇಲೆ ನಾ ಎಲ್ಲ ವೆಜಿಟೇಬಲ್ಸ್ ನನಗೆ ಹೆಂಗ್ ಬೇಕ ತೆಳ್ಳಗ ಆಮೇಲೆ ಸಣ್ಣಗೆ ಚಾಪ್ ಮಾಡ್ಕೊಂಡೆ. ಫ್ರೈಡ್ ರೈಸ್ ಮಾಡ್ಲಿಕ್ಕೆ ಮುಂಚೆ ಒಂದ್ ಬಾಳ್ನಿ ಇಟ್ಕೋಬೇಕ. ಆಮೇಲೆ ಅದರೊಳಗ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕ. ಅದಾದ್ಮೇಲೆ ಬೆಳ್ಳುಳ್ಳಿ ಮತ್ತು ಅಲ್ಲ ಹಾಕಿದ್ದೆ ಸಣ್ಣಗೆ ಹೆಚ್ಚಿದ್ದ. ಆದ್ಮೇಲೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಚಂದಾಗಿ ತಾಳಿಸ್ಕೋಬೇಕು, ಅದನ್ನ ಗೋಲ್ಡನ್ ಬ್ರೌನ್ ಆಗೋತನ. ಅದಾದ್ಮೇಲೆ ಬೀನ್ಸ್ನು ಸಣ್ಣಗೆ ಹೆಚ್ಚಿದ್ ಹಾಕೋಬೇಕ. ಆಮೇಲೆ ತಾಳಿಸ್ಕೋಬೇಕ. ಕ್ಯಾಪ್ಸಿಕಮ್ ಲಾಸ್ಟಿಗೆ ಹಾಕ್ಬೇಕ, ಇಲ್ಲಾಂದ್ರ ಅವ ಸ್ವಲ್ಪ ಸೋಗಿ ಆಗ್ಬಿಡ್ತಾವ. ಆಮೇಲೆ ಅವನ್ನೆಲ್ಲವನ್ನು ಚಲೋತ್ನಾಗಿ ತಾಳಿಸ್ಕೋಬೇಕ. ಆಮೇಲೆ ಅದ್ರ ಒಳಗ ಶೇಜ್ವಾನ್ ಚಟ್ನಿ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ವೆಜಿಟೇಬಲ್ಸ್ ಜೊತೆ. ಅದು ಚಲೋತ್ನಾಗಿ ಎಲ್ಲ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಆದ್ಕೂಳೆ ಅದರ ಒಳಗ ಒಂದ್ ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಬೇಕು. ಆಮೇಲೆ ಅದರ ಒಳಗ ಒಂದ್ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಆಮೇಲೆ ಸೋಯಾ ಸಾಸ್ ಹಾಕ್ಬೇಕು. ಆಮೇಲೆ ಅದರ ಒಳಗ ಒಂದ್ ಸ್ವಲ್ಪ ಖಾರ ಪುಡಿ ನಿಮ್ ಟೇಸ್ಟ್ ಅಕಾರ್ಡಿಂಗ್ ಹಾಕಿ ಎಲ್ಲದನ್ನು ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದರ ಒಳಗ ನಿಮ್ ಟೇಸ್ಟ್ ಅಕಾರ್ಡಿಂಗ್ ಉಪ್ಪು ಹಾಕೊಂಡ ಮತ್ತೆಲ್ಲದನ್ನು ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಚಲೋತ್ನಾಗ ಅದೆಲ್ಲ ಮಿಕ್ಸ್ ಆದ್ಕೂಳೆ ಅದರ ಒಳಗ ಸ್ವಲ್ಪ ಉದುರಾಗ ಮಾಡಿದ್ದ ವೈಟ್ ರೈಸ್ ಮಿಕ್ಸ್ ಮಾಡ್ಬೇಕು ಚಂದಾಗಿ. ಅಂದ್ರ ನಮ್ ಶೇಜ್ವಾನ್ ಫ್ರೈಡ್ ರೈಸ್ ರೆಡಿ ಅದ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ಪ್ರಿಂಗ್ ಆನಿಯನ್ ಜೊತೆ ಗಾರ್ನಿಶ್ ಮಾಡ್ಬೇಕು ಅದನ್ನ. ಈ ರೆಸಿಪಿ ಟ್ರೈ ಮಾಡ್ರಿ. ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.